ಹಾಳು ಮಾಡ್ತಾ ಇದ್ದಾರೆ ಗೊತ್ತು ನಂಗೆ ಏನು ಮಾಡ್ತಾ ಇದ್ದಾರೆ ಅಂತ. ಒಬ್ಬನೇ ಓಟ್ ಹಾಕಿ ಕಮ್ಮೇಲೆ ಆಗ್ಬಿಟ್ಟು ನಾವು ಹೋಗಿ ಹೇಳೋ ಅವ್ನು ಮುಂದೆ ರವಿ ಹತ್ರ ಯಾಕೆ ಕಟ್ಕೊಂಡಿಲ್ಲ, ಯಾರು ಎದುರೋರಿಲ್ಲ ಇಲ್ಲಿ, ಯಾರು ಎದುರೋರಿಲ್ಲ ಇಲ್ಲಿ. ಹಾಳು ಮಾಡ್ತಾ ಇದ್ದಾರೆ ಗೊತ್ತು ನಂಗೆ ಏನು ಮಾಡ್ತಾ ಇದ್ದಾರೆ ಅಂತ. ಒಬ್ಬನೇ ಓಟ್ ಹಾಕಿ ಕಮ್ಮೇಲೆ ಆಗ್ಬಿಟ್ಟು ನಾವು ಹೋಗಿ ಹೇಳೋ ಅವ್ನು ಮುಂದೆ ರವಿ ಹತ್ರ ಯಾಕೆ ಕಟ್ಕೊಂಡಿಲ್ಲ, ಯಾರು ಎದುರೋರಿಲ್ಲ ಇಲ್ಲಿ, ಯಾರು ಎದುರೋರಿಲ್ಲ ಇಲ್ಲಿ. ಹಾಳು ಮಾಡ್ತಾ ಇದ್ದಾರೆ ಗೊತ್ತು ನಂಗೆ ಏನು ಮಾಡ್ತಾ ಇದ್ದಾರೆ ಅಂತ. ಒಬ್ಬನೇ ಓಟ್ ಹಾಕಿ ಕಮ್ಮೇಲೆ ಆಗ್ಬಿಟ್ಟು ನಾವು ಹೋಗಿ ಹೇಳೋ ಅವ್ನು ಮುಂದೆ ರವಿ ಹತ್ರ ಯಾಕೆ ಕಟ್ಕೊಂಡಿಲ್ಲ, ಯಾರು ಎದುರೋರಿಲ್ಲ ಇಲ್ಲಿ, ಯಾರು ಎದುರೋರಿಲ್ಲ ಇಲ್ಲಿ. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಗಲಾಟೆ ಮುಖ್ಯಮಂತ್ರಿಗಳ ಕಚೇರಿವರೆಗೂ ಹೋಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಡೆದಂತಹ ಗಲಾಟೆಯ ವಿಚಾರವನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಯಾವ ರೀತಿ ನಮ್ಮ ಕುರುಬ ಸಂಘಗಳು ಬಳಸ್ಕೊಳ್ತಾ ಇದ್ದಾವೆ ನೋಡಿ. ಒಂದು ಜಿಲ್ಲಾ ಕುರುಬರ ಸಂಘದಲ್ಲಿ ನಡೆದಂತಹ ಗಲಾಟೆ, ಅಲ್ಲಿ ನಡೆದಂತಹ ಗಲಾಟೆಯನ್ನು ಮುಖ್ಯಮಂತ್ರಿಗಳ ಕಚೇರಿವರೆಗೂ ಹೋಗುತ್ತೆ. ಅಲ್ಲಿ ಬೈರ್ತಿ ಸುರೇಶ್ ಅವರು ಯಾವುದೋ ಒಂದು ವಿಚಾರಕ್ಕೆ ಮಂಡ್ಯ ಜಿಲ್ಲಾ ಕುರುಬರ ಸಂಘದವ್ರಿಗೆ ಗದರಿಸ್ತಾರೆ, ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಮಾಧ್ಯಮಗಳಲ್ಲಿ ಬಂದಿದೆ ರೀ, ಮಾಧ್ಯಮಗಳಲ್ಲಿ ಬಂದಿದೆ. ಬೈರ್ತಿ ಸುರೇಶ್ ಅವರು ಕುರುಬರ ಕೋಟಾದಲ್ಲಿ ಸಚಿವರಾಗಿರುವಂಥವರು, ನಗರಾಭಿವೃದ್ಧಿ ಸಚಿವರಾಗಿರುವಂಥವರು. ಇವರು ಹೇಳ್ತಾರೆ, ಮಂಡ್ಯ ಜಿಲ್ಲಾ ಕುರುಬರ ಸಂಘದವರಿಗೆ ಹೇಳ್ತಾರೆ, ನಿಮ್ಮ ಆಟಗಳೆಲ್ಲ ನಮಗೂ ಗೊತ್ತಿದೆ, ನಡೀರಿ 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 ಅಂತಾರೆ. ಅದೇ ಬೈರ್ತಿ ಸುರೇಶ್ ಅವರಿಗೆ ಬೆಂಗಳೂರಿನಲ್ಲಿ ಗಾಂಧಿನಗರದಲ್ಲಿರುವಂಥ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇಷ್ಟೆಲ್ಲ ಹಣಕಾಸು ವಿಚಾರದಲ್ಲಿ ಗೊಂದಲವನ್ನು ಮಾಡಿಬಿಟ್ಟಿದೆಯಲ್ಲ. 1 ವರ್ಷ ಆಗಿದೆಯಲ್ಲ ಚುನಾವಣೆ ಆಗಿ, ಆಡಳಿತಾಧಿಕಾರಿ ನೇಮಕ ಮಾಡಿಲ್ಲ, ಇಷ್ಟೆಲ್ಲ ಗೊಂದಲಗಳಿದ್ದಾವೆ. 12 ಆರೋಪಗಳಲ್ಲಿ 11 ಆರೋಪ ಸಾಬೀತಾಗಿದೆ. 13 ಲಕ್ಷ ರೂಪಾಯಿ ಬಸ್ಸುಗಳಿಗೆ ಕೊಟ್ಟಂಥ ಹಣ ಎಲ್ಲೋಯ್ತು ಗೊತ್ತಿಲ್ಲ. 1,15,00,000 ಎಲ್ಲೋಯ್ತು ಗೊತ್ತಿಲ್ಲ. 1,49,00,000 ಚುನಾವಣಾ ವೆಚ್ಚ ಗೊತ್ತಿಲ್ಲ. ಚುನಾವಣಾಧಿಕಾರಿ ಕೊಟ್ಟಿರುವಂಥ ಹಣ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಬೈರ್ತಿ ಸುರೇಶ್ ಅವರು ಇದನ್ನೆಲ್ಲ ಪ್ರಶ್ನೆನೇ ಮಾಡೋದಿಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ, ಸರ್ವರಿಗೂ ಸೇರಬೇಕಾಗಿರುವಂತಹ ಮುಖ್ಯಮಂತ್ರಿಯನ್ನ ಇವರು ಕುರುಬರ ಸಂಘದವರು, ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ನೇರವಾಗಿ ವಿಧಾನಸೌಧ ಹೋಗೋದು, ವಿಕಾಸಸೌಧ ಹೋಗೋದು, ಕೃಷ್ಣಾಗೆ ಹೋಗೋದು, ಕಾವೇರಿಗೆ ಹೋಗೋದು, ಕುರುಬರ ಸಂಘದ ಬಗ್ಗೆ ಮಾತನಾಡೋದು. ಏನಂತ ಮೆಸೇಜ್ ಹೋಗುತ್ತ್ರಿ? ಮುಖ್ಯಮಂತ್ರಿಗಳ ವರ್ಚಸ್ಸಿಗೆ ಧಕ್ಕೆ ಆಗಲ್ವಾ? ಇಲ್ಲಿ ಕುರುಬರ ಸಂಘವನ್ನು ನೀವು ಕರೆಕ್ಟಾಗಿ ನಡೆಸ್ಕೊಂಡು ಹೋಗಿದ್ರೆ ರೀ, ಹಣಕಾಸು ಇರುವಂತಹ ಸಂಸ್ಥೆ. ನೀವು ಬೇರೆ ಬೇರೆ ಸಂಘಟನೆಗಳು 1000 ಇದ್ದಾವ್ರಿ, ಆ ಸಂಘಟನೆಗಳು ಸಮಾಜದ ಸಂಘಟನೆಗಳಾಗಿ ಉಳಿದಿದೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಹಣಕಾಸಿನ ಅರಿವು ಇದೆ. ಇಲ್ಲಿ ಸಮಾಜದ ಹಿರಿಯರು ಕಟ್ಟಿರುವಂಥದ್ದು, ಇದು ಯಾರ್ದು ವೈಯಕ್ತಿಕ ಆಸ್ತಿ ಅಲ್ಲ. ಇದು ಇಂತಹ ಗೊಂದಲಗಳಿದ್ದಾಗ, ಇಂತಹ ಆರೋಪ ಪ್ರತ್ಯಾಪಗಳಿದ್ದಾಗ ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಫೋನ್ ಮಾಡಿಸೋದು, ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಕೂತ್ಕೊಳ್ಳೋದು ಅಂತಂದರೆ ಏನಾಗುತ್ತೆ ರೀ? ಹಂಗಂತೇಳಿ ಮುಖ್ಯಮಂತ್ರಿಗಳು ಏನಾದರೂ ಸಮುದಾಯಕ್ಕೆ ಏನಾದರೂ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಏನೂ ಇಲ್ಲ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಇದೇ ಮುಖ್ಯಮಂತ್ರಿಗಳು ಆಗಸ್ಟ್ 15ನೇ ತಾರೀಕು, ಜನವರಿ 26ನೇ ತಾರೀಕು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಎದುರುಗಡೆ ಹೇಳ್ತಾನೇ ಇದ್ದಾರೆ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಆದೇಶ ಮಾಡಬೇಕು, ತಾಲೂಕು ಮತ್ತು ಗ್ರಾಮ ಮಟ್ಟಕ್ಕೆ ಆದೇಶ ಮಾಡಬೇಕು, BBMPಯಲ್ಲಿ ಆಚರಣೆ ಆಗಬೇಕು. BBMPಯ ಕಮಿಷನರ್ಗೆ ಹೇಳಿದ್ದಂತಹ ಒಂದು ಆದೇಶವನ್ನೇ ಪಾಲನೆ ಮಾಡಿಲ್ಲ ಅಂತಂದರೆ ಕುರುಬರ ಪರಿಸ್ಥಿತಿ ಹೇಗಿದೆ? ಮುಖ್ಯಮಂತ್ರಿಗಳು ಹೇಳ್ತಾರೆ, ನುಡಿದಂತೆ ನಡೆದಿದ್ದೀವಿ ಅಂತೇಳಿ. ನೀವು ಎಲ್ಲ ವಿಚಾರ ನುಡಿದಂತೆ ನಡೆದಿದ್ದೀವಿ ಸರಿ, ಕುರುಬ ಸಮುದಾಯಕ್ಕೆ ಏನಾಗಿದೆ ಸ್ವಾಮಿ? ಕುರುಬ ಸಮುದಾಯದ ವಿಚಾರಗಳಲ್ಲಿ ಯಾಕೆ ನುಡಿದಂತೆ ನಡೀತಾ ಇಲ್ಲ? ನಾವೇನು ಆಸ್ತಿ ಕೇಳ್ತಾ ಇದ್ದೀವಾ? ನಾವು ಕೇಳ್ತಾ ಇರೋದು ಏನ್ರಿ? ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನು ಬಸವರಾಜ ಬೊಮ್ಮಾಯಿಯವರು BJP ಸರ್ಕಾರದವರು ಮಾಡಿದ್ದಾರೆ. BJP ಸರ್ಕಾರದವರು ಕನಕ ಜಯಂತಿಯನ್ನು ಘೋಷಣೆ ಮಾಡಿದ್ದಾರೆ ಸರ್ಕಾರದ ಆಚರಣೆ ಅಂತೇಳಿ. ಬಸವರಾಜ ಬೊಮ್ಮಾಯಿಯವರು ಸಂಗೊಳ್ಳಿ ರಾಯಣ್ಣನ ಆಚರಣೆಯನ್ನು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಘೋಷಣೆ ಮಾಡಿದ್ದಾರೆ.
ನೀವು ಒಂದು ತಾಲೂಕು ಮಟ್ಟ ಗ್ರಾಮ ಮಟ್ಟಕ್ಕೆ ಘೋಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ವಿಸ್ತಾರ ಮಾಡುವಂಥ ಆದೇಶ ಮಾಡಲಿಲ್ಲ ಅಂತಂದರೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತೀರಲ್ಲ. ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳಲ್ಲಿ ಅಳವಡಿಸಬೇಕು ಅಂತೇಳಿ ಮನವಿ ಇದೆ, ಅದನ್ನು ನಾನು ನೋಡ್ತೀನಿ ಅಂತ ಹೇಳಿ 2.5 ವರ್ಷ ಆಯ್ತಲ್ಲ ಸ್ವಾಮಿ, 2.5 ವರ್ಷ ಆಯ್ತಲ್ಲ, ಇವತ್ತರೆಗೂ ಆದೇಶ ಆಯ್ತಾ? ಬಸವಣ್ಣನವರ ಭಾವಚಿತ್ರವನ್ನು ಕೇಳ್ದೇ ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಟೈಮ್ನಲ್ಲಿ 3 ದಿವಸದಲ್ಲಿ ಆದೇಶ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಅಳವಡಿಕೆಗೆ ಆದೇಶ ಕೊಡ್ತೀರಿ. ಸಂಗೊಳ್ಳಿ ರಾಯಣ್ಣನಿಗೆ ಒಂದು ಭಾವಚಿತ್ರದ ಆದೇಶ ಕೊಡಲಿಲ್ಲ ಅಂತಂದರೆ ಹೋಗಿ ಯಾರ ಹತ್ರ ಹೋಗಿ ಕೇಳಬೇಕು? ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತೀವಿ. ಕುರುಬರು ಅಂತಂದರೆ ಬರೀ ಒಂದು 10 ಜನ 20 ಜನ ಅಲ್ಲ ಸ್ವಾಮಿ. ಕರ್ನಾಟಕದಲ್ಲಿರುವಂಥ ಬೀದರ್ನಿಂದ ಚಾಮರಾಜನಗರದವರೆಗುವಂಥ ಎಲ್ಲ ಕುರುಬರು ಸಹ ಕುರುಬರೇ. ಎಲ್ಲ ಕುರುಬ ಸಮುದಾಯ ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೆಮ್ಮೆ ಪಡ್ತಾ ಇದ್ದೀವಿ. ನಮ್ಮವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಸಾರಾಸಗಟಾಗಿ ಓಟ್ ಹಾಕಿದ್ದಾರೆ. ಎಲ್ಲ ಕುರುಬರ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ನೀವೇ ಹೇಳ್ತೀರಿ, ಮೈಸೂರಿನಲ್ಲಿ 12 ಎಕರೆ ಜಾಗದಲ್ಲಿ 9 ಕೋಟಿ ರೂಪಾಯಿಯನ್ನು ನಾನು ಸಮಾಜದ ಹಣ ಕೊಟ್ಟಿದ್ದೆ, ಇವ್ರು ಹಾಳು ಮಾಡಿದ್ರು ಅಂತ ವೇದಿಕೆ ಮೇಲೆ ಹೇಳ್ತೀರಿ. ಅದು ಅನ್ಯಾಯ ಅಲ್ವಾ? ಅದು ಏನಾಯಿತು ಅಂತ ಗೊತ್ತಿಲ್ವಾ? ಬೈರ್ತಿ ಸುರೇಶ್ ಅವರು ನಿನ್ನೆ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಬಗ್ಗೆ ಮಾತನಾಡಬೇಕಾದ್ರೆ ಆ 9 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೆ ಅಂತೇಳಿ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಹೇಳಿದಾರಲ್ಲ, ಅವರನ್ನು ಕೇಳಿದ್ರೇನ್ರಿ? ಕೇಳಿದ್ರ? ಏನಂತಾಗಿದೆ ಈ ಸಮುದಾಯಕ್ಕೆ? ಈ ಸಮುದಾಯದ ಕತೆ ಏನಾಗಿದೆ? ಸಮುದಾಯದ ಜನರಿಗಂತೂ ನಿಸ್ಸಹಾಯಕತೆಯಿಂದ ಮರುಗ್ತಾ ಇದ್ದಾರೆ, ನಿಶ್ಶಕ್ತತೆಯಿಂದ ಮರುಗ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಂತ ಹೇಳ್ಕೊಳ್ತೀವಿ, ಹಕ್ಕಾಬುಕ್ರ ವಂಶಸ್ಥರು ಅಂತ ಹೇಳ್ಕೊಳ್ತೀವಿ, ಅಹಲ್ಯಾಬಾಯಿ ಹೋಳ್ಕರ್ ವಂಶಸ್ಥರು ಅಂತ ಹೇಳ್ತೀವಿ, ಚಂದ್ರಗುಪ್ತ ಮೌರ್ಯನ ವಂಶಸ್ಥರು ಅಂತ ಹೇಳ್ತೀವಿ. ಅವರಲ್ಲಿರುವಂತಹ ಆ ಧೈರ್ಯ, ಆ ಸಾಹಸ, ಆ ಯಾವುದೂ ಸಹ ನಮ್ಮಲ್ಲಿ ಯಾರಿಗೂ ಇದ್ದಂಗೆ ಕಾಣ್ತಾ ಇಲ್ಲ. ನಾವು ಹೆಂಗಾಗಿದ್ದೀವಿ ಅಂತಂದರೆ ಎಲ್ಲಿ ಕೇಳಿದ್ರೆ ಏನಾಗ್ಬಿಡುತ್ತೋ, ನಾವೆಲ್ಲಿ ಕೆಟ್ಟವ್ರು ಆಗ್ಬಿಡ್ತೀವೋ, ನಮಗೆ ಯಾರು ಸೆಲ್ಫಿ ಕೊಡಲ್ವೋ, ನಾವೇನಾಗ್ಬಿಡ್ತೀವೋ ಅನ್ನೋ ವಿಚಾರದಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಸಮಾಜದ ಆಸ್ತಿ ಏನಾಯಿತು ಗೊತ್ತಿಲ್ಲ. ಆ ಬೆನ್ಸನ್ ಟೌನಲ್ಲಿ ಒಂದು ಆಸ್ತಿ ಇತ್ತು, ಬೆಂಗಳೂರು ಬೆನ್ಸನ್ ಟೌನ್, ವಸಂತ ನಗರದಲ್ಲಿ ಬೆನ್ಸನ್ ಟೌನ್ ಅಂತಿದೆ. ಅದು ಕುರುಬರ ಸಂಘಕ್ಕೆ ಸೇರಿದಂಥ ಒಂದು ಆಸ್ತಿ, ಹಾಸ್ಟೆಲ್. ಅದು ಏನಾಯಿತು ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಆ ಶ್ರೀನಿವಾಸ ನಗರದಲ್ಲಿ ಒಂದಷ್ಟು ಒಂದು ಕಾಲೇಜ್ ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಪ್ರತಿ ವರ್ಷ ಶ್ರೀನಿವಾಸ ನಗರದ ಆಡಳಿತ ಮಂಡಳಿಯವರು ಲಾಸ್ ತೋರಿಸ್ತಾರೆ, ಬ್ಯಾಲೆನ್ಸ್ ಶೀಟಲ್ಲಿ ಲಾಸ್ ತೋರಿಸ್ತಾ ಇದ್ದಾರೆ. ಯಾರಿಗೂ ಬೇಕಾಗಿಲ್ಲ. ಇರುವಂತಹ 1-2-3 ಜಿಲ್ಲಾ ಕುರುಬರ ಸಂಘಗಳು, ಹಾಸನದ ಜಿಲ್ಲಾ ಕುರುಬರ ಸಂಘದ ಕತೆ ಆಯಿತು, ಮಂಡ್ಯದ ಜಿಲ್ಲಾ ಕುರುಬರ ಸಂಘ ಜಾಗೀರಾಯಿತು, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಯಾವ ರೀತಿ ನಡ್ಕೊಂಡ್ರು, ಎಲ್ಲವೂ ಸಹ ಕಣ್ಣು ಮುಂದೆ ಇದೆ. ಮುಖ್ಯಮಂತ್ರಿಗಳು ಈ ಕುರುಬ ಸಮುದಾಯ ನನ್ನನ್ನು ಹಿಂಬಾಲಿಸ್ತಾ ಇದೆ, ಈ ಸಮುದಾಯ ಇಡೀ ನಾನು ಎಲ್ಲೂ ಹೋದರೂ ಅಲ್ಲಿ ಹಿಂಬಾಲಿಸ್ತಾ ಇದೆ, ಈ ಸಮುದಾಯಕ್ಕೆ ನಾನು ಏನಾದರೂ ಒಂದು ಮಾಡಿಕೊಡ್ಬೇಕಾಗಿತ್ತು, ಅವ್ರು ಏನೂ ಕೇಳ್ತಾ ಇಲ್ಲ. ಅವ್ರಿಗೆ ಕೇಳ್ತಾ ಇರುವುದು ಇಷ್ಟೇ, ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರದ ಆದೇಶ, ಸಂಗೊಳ್ಳಿ ರಾಯಣ್ಣನ ತಾಲೂಕು ಮತ್ತು ಗ್ರಾಮ ಮಟ್ಟದ ಆದೇಶ, ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿಗೆ ಇಡುವಂಥದ್ದು, ಕುರುಬರ ಅಭಿವೃದ್ಧಿ ನಿಗಮ, ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆ ಮತ್ತು ಕುರಿಗಾರರ ಸಂರಕ್ಷಣೆ ಕಾಯ್ದೆಯನ್ನು ವಿಸ್ತಾರ ಮಾಡೋದು. ಮತ್ತೇನು ಕೇಳಿದಾರ್ರಿ? ಮತ್ತೇನೂ ಕೇಳಿಲ್ಲ. ವೇದಿಕೆಯ ಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ 500 ಕನಕ ಭವನಗಳನ್ನು ನಿರ್ಮಿಸ್ತೇವೆ ಅಂತೇಳಿ. ಇಡೀ ಕರ್ನಾಟಕ ಹುಡುಕಿದ್ರೆ ಒಂದು 25 ಕನಕ ಭವನಗಳು ಸಿಗಲ್ಲ ನಿಮಗೆ. ಎಲ್ಲ ಕಡೆ ಹುಡುಕಿದ್ರು ಅದು ಒಂದು ಉತ್ತಮ ಮಟ್ಟದ ಕನಕ ಭವನಗಳ ಲೆಕ್ಕ ಹಾಕಿದ್ರೆ ಒಂದು 5-6 ಸಿಗ್ಬೋದು. ಇದು ನಮ್ಮ ಕುರುಬರ ಪರಿಸ್ಥಿತಿ. ಮುಂದೇನ್ರಿ? ಬೈರ್ತಿ ಸುರೇಶ್ ಅವರು ಬಹಿರಂಗವಾಗಿ ಮಾತನಾಡ್ತಾರೆ, ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಬರ್ತವೆ. ಅಂದರೆ ಜನ ಬೇರೆಯವ್ರು ಏನು ತಿಳ್ಕೊಳ್ತಾರೆ ಅಂತಂದರೆ, ಮುಖ್ಯಮಂತ್ರಿಗಳ ಕಚೇರಿಯನ್ನು ಎಷ್ಟು ಚೆನ್ನಾಗಿ ಕುರುಬರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಮುಖ್ಯಮಂತ್ರಿ ಕಚೇರಿಯಲ್ಲಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸುತ್ತು ಡೆಹಲಿಗೆ ಹೋಗಲಿ, ಇನ್ನೊಂದು ಕಡೆ ಹೋಗಲಿ, ಖಾಯಮಾಗಿ ಅವ್ರ ಜೊತೆಲಿರುವಂತಹ ಫೋಟೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಯಾರಿರ್ತಾರೆ ಅಂತ ಗೊತ್ತಾಗುತ್ತೆ. ಆದರೆ ಕುರುಬ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಅನುಕೂಲಗಳು ನಮಗೆ ಕಾಣ್ತಾ ಇಲ್ಲ. ಆದರೂ ಸಹ ಈ ಸಮುದಾಯ ಸಿದ್ದರಾಮಯ್ಯನವರಂಥ ಸರ್ವೋಚ್ಚ ನಾಯಕ, ಪ್ರಶ್ನಾತೀತ ನಾಯಕರನ್ನು ನಮ್ಮ ನಾಯಕ ಇವತ್ತು ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ಸರಿಗಟ್ತಾ ಇದ್ದಾರೆ, ಹೆಮ್ಮೆ ಪಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕು.
ಬಂಧುಗಳೇ, ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.